ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಅನ್ನಪೂರ್ಣ ಪರಡ್ಡಿ, MD ಇನ್ ಆಯುರ್ವೇದ. ಇವತ್ತು ನಾನು ನಮ್ಮ ಆಯುರ್ವೇದದಲ್ಲಿ ಯಾವ ರೀತಿಯ ತೈಲವನ್ನು ಮಾಡ್ಬೇಕಂದು ಹೇಳಿದಾರಲ್ಲ ಅದನ್ನು ಇವತ್ತು ಹೇಳಿ ಬಯಸ್ತೀನಿ. ಇಲ್ಲಿ ನಾನು ನಿಮ್ಗೆ ತೋರಿಸ್ತಿರೋ ವಿಡಿಯೋದಲ್ಲಿ ನೀವೆಲ್ಲಾನು ಏನೇನು ಇಂಗ್ರೀಡಿಯೆಂಟ್ಸ್ ಇದೆ ಅದನ್ನು ನೋಡ್ಕೋಬೋದು. ಎಲ್ಲಾನು ಮನೆಯಲ್ಲೇ ಸಿಗುವಂಥದ್ದೇನೆ ನಾನು ಇಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ. ಈರುಳ್ಳಿ ಆಗಿರ್ಬೋದು, ದಾಸವಾಳ ಆಗಿರ್ಬೋದು, ಮೆಂತೆ. ಇಲ್ಲಿ ಮೆಂತೆ ಬಗ್ಗೆ ಒಂದು ಹೇಳ್ಬೇಕಂತಂದ್ರೆ, ಮೆಂತೆನ ನೀವು ಮಿನಿಮಮ್ 6ರಿಂದ 7 ಅವರ್ ಅಷ್ಟು ನೆನೆಸಿಡ್ಬೇಕು. ನೆನೆಸಿದ ಮೇಲೆನೆ ಅದನ್ನ ರುಬ್ಬಿ ಪೇಸ್ಟ್ ಮಾಡಿ ಎಣ್ಣೆಗೆ ಹಾಕುವಂಥದ್ದು. ಹಾಗೇನೆ ಹಾಕಿದ್ರೆ ಅದು ತುಂಬಾ ಡ್ರೈ ಇರೋ ಕಾರಣ ಅದು ಎಣ್ಣೆಲಿ ಬೇಗ ಮಿಕ್ಸ್ ಆಗಲ್ಲ. ಹಾಗಾಗಿ ಅದನ್ನ ನೆನೆಸಿಯೇ ರುಬ್ಬಿಯೇ ಹಾಕಬೇಕು. ಆಮೇಲೆ ಸ್ವಲ್ಪ ಕರಿಬೇವು ಎಲೆ ಮತ್ತು ಬೇವಿನ ಎಲೆ ತಗೊಂಡಿದ್ದೀನಿ. ಬೇವಿನ ಎಲೆ ಹಾಕೋದ್ರಿಂದ ಇದು ಆಂಟಿ ಬ್ಯಾಕ್ಟೀರಿಯಲ್ ಕೂಡ. ಹಾಗಾಗಿ ಫಂಗಲ್ ಇನ್ಫೆಕ್ಷನ್ಸ್ ಏನೇನಾಗುತ್ತಲ್ಲ ಅಥವಾ ಡ್ಯಾಂಡ್ರಫ್ ಏನಿರುತ್ತಲ್ಲ ಅದನ್ನೆಲ್ಲನೂ ಕೂಡ ಕಡಿಮೆ ಮಾಡುತ್ತೆ. ಹಾಗೆ ಬೆಟ್ಟದ ನೆಲ್ಲಿಕಾಯಿ ಹಾಕಿದ್ದೀನಿ. ಬೆಟ್ಟದ ನೆಲ್ಲಿಕಾಯಿ ಕೂಡ ಇಟ್ ರಿಚ್ ಇನ್ ವಿಟಮಿನ್ ಸಿ ಅಂತ ಹೇಳ್ತೀವಿ. ಸೊ ವಿಟಮಿನ್ ಸಿ ಇರೋದು ಕೂದಲಿಗೆ ಮತ್ತು ತ್ವಚೆಯ ಆರೋಗ್ಯಕ್ಕೆ ತುಂಬಾನೇ ಒಂದು ಒಳ್ಳೇದಂತ ಹೇಳ್ತೀವಿ. ಸೊ ಅದನ್ನ ಇಲ್ಲಿ ಹಾಕಿದ್ದೀನಿ. ಆಮೇಲೆ ನೀವು ಎಣ್ಣೆ ಬಳಸೋದಾದ್ರೆ ಗಾಣದಲ್ಲಿ ಮಾಡಿರ್ತಕ್ಕಂಥ ಕೊಬ್ಬರಿ ಎಣ್ಣೆನೇ ಉಪಯೋಗ ಮಾಡಬೇಕು. ಅಂಗಡಿಯಲ್ಲಿ ಸಿಗುವಂಥ ಎಣ್ಣೆ ಯೂಸ್ ಮಾಡಿದ್ರೆ ಅದರಲ್ಲಿ ಅಷ್ಟು ಪೋಷಕಾಂಶಗಳು ಇರಲ್ಲ. ಸೊ ಹಾಗಾಗಿ ಗಾಣದಲ್ಲಿ ಮಾಡಿರೋದ್ರಿಂದ ಅಲ್ಲಿ ಒಂದು ನ್ಯಾಚುರಲ್ ಆಗಿ ಪ್ರೆಸ್ ಮಾಡಿ, ಕೋಲ್ಡ್ ಪ್ರೆಸ್ಡ್ ಆಯಿಲ್ಸ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಇಲ್ಲಿ ನ್ಯಾಚುರಲ್ ವೇಯಿಂದ ಎಕ್ಸ್ಟ್ರಾಕ್ಟ್ ಮಾಡಿರೋದ್ರಿಂದ ನಿಮ್ಗೊಂದು ತುಂಬಾನೇ ಬೆನಿಫಿಟ್ ಸಿಗುತ್ತೆ ಎಣ್ಣೆದು. ಅಲ್ಲಿ ಜಾಸ್ತಿ ಅದರಲ್ಲಿರೋ ನ್ಯೂಟ್ರಿಷನ್ಸ್ ಎಲ್ಲ ಹೋಗಿರಲ್ಲ, ಕೆಮಿಕಲ್ಸ್ ಎಲ್ಲ ಆ್ಯಡ್ ಆಗಿರಲ್ಲ. ಅದಕ್ಕೆ ನಾನು ನಮ್ಮ ಆಯುರ್ವೇದದಲ್ಲಿ 1:4:16 ಅಂತ ಹೇಳ್ತೀವಿ. ಒಂದು ಪಾರ್ಟ್ ಅಷ್ಟು ನೀವು ಈಗ ಪೇಸ್ಟ್ ಆಗಿರ್ಬೋದು ಅಥವಾ ಈ ರಾಡ್ ಮಟೀರಿಯಲ್ಸ್ ತಗೊಂಡ್ರೆ 4ರಷ್ಟು ಎಣ್ಣೆ ಹಾಕಬೇಕು. ಆಮೇಲೆ ಅದರ 16 ಪಾರ್ಟ್ ಅಷ್ಟು ದ್ರವ್ಯ ಅಂತ ಹೇಳ್ತೀವಿ, ಲಿಕ್ವಿಡ್ಸ್ ಅನ್ನ ಹಾಕಬೇಕು. ಈಗ ಕೆಲವೊಂದು ತ್ರಿಫಲಾ ಪುಡಿ ಆಗಿರ್ಬೋದು ಅಥವಾ ನೀರಾಗಿರ್ಬೋದು ಅಥವಾ ನೀವು ಯಾವುದೇ ಕಷಾಯವನ್ನ ಸೇರಿಸೋದಿದ್ರು ಕೂಡ ಅದನ್ನ 16 ಪಾರ್ಟ್ಸ್ ಅಲ್ಲಿ ಆ್ಯಡ್ ಮಾಡಬೇಕು. ಅಂದ್ರೆ ನಾನಿಲ್ಲಿ 1 ಲೀಟರ್ ಅಷ್ಟು ಎಣ್ಣೆ ತಗೊಂಡಿದ್ದೀನಿ, ಕೊಬ್ಬರಿ ಎಣ್ಣೆ. ಅದಕ್ಕೆ ನಾನು ದ್ರವ್ಯವನ್ನ ನೀರು ಹಾಕಿದ್ದೀನಿ. ಅಂದ್ರೆ 1 ಲೀಟರಿಗೆ 4 ಲೀಟರ್ ಅಷ್ಟು ನೀರು ಹಾಕಿದ್ದೀನಿ. ಇಲ್ಲಿ ನೀರು ಹಾಕ್ಲೇಬೇಕು. ಯಾಕಂತಂದ್ರೆ ಕೆಲವೊಂದಿಷ್ಟು ಇದ್ರಲ್ಲಿ ನಾನು ತೋರಿಸಿರೋ ಹಾಗೆ ನೆಲ್ಲಿಕಾಯಿ ಆಗಿರ್ಬೋದು, ಯಾವುದೇ ನೀವು ಮಟೀರಿಯಲ್ಸ್ ಕೂಡ ಸೆಲೆಕ್ಟ್ ಮಾಡಿರು, ಕೆಲವೊಂದಿಷ್ಟು ದ್ರವ್ಯಗಳು ಅಥವಾ ಡ್ರಗ್ಸ್ ಏನಾಗಿರ್ತಾವಂದ್ರೆ ಕೆಲವೊಂದು ಎಣ್ಣೆಯಲ್ಲಿ ಇಂಕೊಂತಿರ್ತವೆ, ಇನ್ನು ಕೆಲವೊಂದಿಷ್ಟು ನೀರಲ್ಲಿ ಜಾಸ್ತಿ ಬಿಟ್ಕೊಂತಿರ್ತವೆ ಅದರ ಪೋಷಕಾಂಶಗಳನ್ನ. ಹೀಗಾಗಿ ನೀರು ಕೂಡ ನಾವು ಆ್ಯಡ್ ಮಾಡ್ಬೇಕಾಗುತ್ತೆ ಇಲ್ಲಿ. ಮತ್ತೆ ಈಗ ನಾನು 1 ಲೀಟರ್ ಎಣ್ಣೆಗೆ 250 ಆಗುವಷ್ಟು ಪೇಸ್ಟ್ ಅನ್ನ ಮಾಡ್ಕೊಂಡಿದ್ದೀನಿ ಎಲ್ಲಾನು. ಇಲ್ಲಿ ನಾನು ತೋರಿಸ್ತಿದ್ದೀನಿ ನಿಮಗೆ. ತ್ರಿಫಲಾ ಪುಡಿನೂ ಕೂಡ ನಾನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೊಂಡು ಹಾಕ್ತಿದ್ದೀನಿ. ಆಮೇಲೆ ಸ್ವಲ್ಪ ಎಳ್ಳು, ಕಪ್ಪಿ ಎಳ್ಳನ್ನ, ಆಮೇಲೆ ಸ್ವಲ್ಪ ಫ್ಲಾಕ್ಸ್ ಸೀಡ್ಸ್ ಅಂತ ಹೇಳ್ತೀವಿ, ಅಗಸೆ. ಸೊ ಅದನ್ನು ಕೂಡ ನಾನು ಆ್ಯಡ್ ಮಾಡಿದ್ದೀನಿ. ಅಗಸೆಯಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಜಾಸ್ತಿ ಇದೆ. ಆಮೇಲೆ ಕೂದಲಿಗೂ ಕೂಡ ಒಂದು ಸಾಫ್ಟ್ ಸಿಲ್ಕಿ ಹೇರ್ ಅನ್ನ ಕೊಡುತ್ತೆ. ಹಾಗಾಗಿ ಇಲ್ಲಿ ಹಾಕಿದ್ದೀನಿ ನಾನು. ಆಮೇಲೆ ತ್ರಿಫಲಾ ಇದು ನಿಮಗೆ ಗೊತ್ತೇ ಇದೆ, ಹರಿತಕಿ, ವಿಭಿತಕಿ, ಆಮ್ಲಕಿ ಅಂತ ಹೇಳ್ತಾರೆ ಆಯುರ್ವೇದಿಕಲ್ಲಿ. ಇದು ಕೂಡ ಕೂದಲಿನ ಬೆಳವಣಿಗೆಗೆ ಮತ್ತು ಕೂದಲು ಉದುರುವುದನ್ನ ಕಡಿಮೆ ಮಾಡ್ತದೆ. ಹಾಗಾಗಿ ಇದನ್ನು ಕೂಡ ನಾನಿಲ್ಲಿ ಹಾಕಿದ್ದೀನಿ. ಕಪ್ ಎಳ್ಳು ಬಗ್ಗೆ ಹೇಳ್ಬೇಕಂದ್ರೆ ಯಾರಿಗೆ ಬಿಳಿ ಕೂದಲಿರ್ತಾವಲ್ಲ ಅದಕ್ಕೆ ತುಂಬಾ ಉಪಯೋಗಕಾರಿ ಇದು. ಇದರಲ್ಲಿ ಎಲ್ ಟೈರೋಸಿನ್ ಅಂತಕ್ಕಂಥ ಒಂದು ಎಂಜೈಮ್ ತುಂಬಾ ಅಂಶ ಇರುತ್ತೆ. ಅದು ನಮ್ಮ ಕೂದಲಿಗೆ ಬೇಕಾದ ಕಲರ್ ಅನ್ನ ಸಿಂಥಸಿಸ್ ಮಾಡುತ್ತೆ, ಅಂದ್ರೆ ಮೆಲನೋಸೈಟ್ಸ್ ಅನ್ನ ಜಾಸ್ತಿ ಸೆಕ್ರೇಟ್ ಮಾಡುತ್ತೆ. ಇಲ್ಲಿ ನಾನು ಐರನ್ ವೆಸಲ್ ಅನ್ನೇ ತಗೊಂಡಿರೋದು. ಯಾಕಂತಂದ್ರೆ ನೀವು ಕಬ್ಬಿಂದ ಮಾಡಿರ್ತಕ್ಕಂಥ ಪಾತ್ರೆಯನ್ನ ತಗೊಂಡ್ರೆ ಅದು ಕಬ್ಬನ್ನ ಈಸಿಯಾಗಿ ಎಣ್ಣೆಯಲ್ಲಿ ಬಿಟ್ಕೊಳ್ಳುತ್ತೆ. ಸೊ ಅದೊಂದು ಬೆನಿಫಿಟ್ ಆಗುತ್ತೆ. ಮತ್ತೆ ಇಲ್ಲಿ ನಾನು ತೋರಿಸ್ತಿದ್ದೀನಿ ಎಣ್ಣೆ ಎಷ್ಟೊತ್ತನ ಮಾಡ್ಬೇಕಂತಂದ್ರೆ ಈ ತರ ಬುರುಗ್ ಬರಬೇಕು. ಬುರುಗ ಬಂದ್ಮೇಲೆನೆ ನೀವು ಕರೆಕ್ಟ್ ಆಗಿ ಏನಿದೆ ಅಂತ ಆಗಿದೆ ಅಂತ ನೋಡ್ಬೇಕು. ಇನ್ನೊಂದು ಕಲ್ಕವತ್ ಅಂತ ಹೇಳ್ತೀವಿ. ಕಲ್ಕನ್ನ ಕೈಯಲ್ಲಿ ಹಿಡಿದು ಈ ತರ ಪೇಸ್ಟ್ ಮಾಡಿ ವರ್ತಿವತ್ ಅಂತಂದ್ರೆ
ನಾನು ಇಲ್ಲಿ ವಿಡಿಯೋಲಿ ತೋರಿಸಿದ ಹಾಗೆ ಈ ಟೆಕ್ಸ್ಚರ್ ಬಂದ್ಮೇಲೆ ನಿಮಗೆ ಕನ್ಫರ್ಮ್ ಆಗುತ್ತೆ ಎಣ್ಣೆ ಕರೆಕ್ಟಾಗಿ ಆಗಿದೆ ಅಂತ. ಇನ್ನೊಂದು, ನೀವು ಅದು ಏನು ಎಣ್ಣೆ ಮಾಡಿರ್ತೀರಲ್ಲ ಆ ಎಣ್ಣೆನ ಒಂಚೂರು ಪೇಪರಲ್ಲಿ ಎದ್ದಿ ಬೆಂಕಿಗೆ ಹಿಡಿಯೋದ್ರಿಂದ ಅದು ಚಟ್ ಚಟ್ ಸೌಂಡ್ ಬರಲಿಲ್ಲ ಅಂತಂದ್ರೆ ಎಣ್ಣೆ ಕರೆಕ್ಟ್ ಆಗಿದೆ ಅಂತ ಅರ್ಥ. ಇಲ್ಲ ಅಂದ್ರೆ ಮಾಯಿಶ್ಚರ್ ಇದೆ ಅಂತಂತ ಅರ್ಥ ಸೌಂಡ್ ಬಂದ್ರೆ. ಸೊ ಈ ತರ ನಾವು ಆಯುರ್ವೇದಿಕ್ ಅಲ್ಲಿ ಎಣ್ಣೆಯನ್ನ ಮಾಡ್ತೀವಿ. ಈ ತರ ಮಾಡೋದ್ರಿಂದ ನಿಮ್ಗೆ ತುಂಬಾ ಎಣ್ಣೆಯ ಬೆನಿಫಿಟ್ ಅಂತ ಏನ್ ಹೇಳ್ತೀವಿ ಅದು ತುಂಬಾ ಜಾಸ್ತಿನೇ ಸಿಗುತ್ತೆ. ಸೊ ನನ್ಗಿಲ್ಲಿ 1 ಲೀಟರ್ ಆಯಿಲ್ಗೆ ನನಗೆ ಮ್ಯಾಕ್ಸಿಮಮ್ 6 and 7 hours ಆಗಿದೆ. ಸೊ ಇದು ತುಂಬಾ ಲಾಂಗ್ ಪ್ರೊಸೆಸ್ ಅಂತ ಹೇಳ್ತೀವಿ. ಬಟ್ ಪೇಷನ್ಸ್ ಇಟ್ಕೊಂಡು ಮಾಡಿದ್ರೆ ತುಂಬಾ ಚೆನ್ನಾಗಿರೋ ಎಣ್ಣೆ ನಿಮ್ಗೆ ಆಗುತ್ತೆ. ಅದರಿಂದ ಬೆನಿಫಿಟ್ಸ್ ಕೂಡ ಸಿಗುತ್ತೆ. ಧನ್ಯವಾದಗಳು.